ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತು ಈಗೇನ್ ಜಮಾ ಶುರುವಾಗಿ 3 ದಿನ ಕಂಪ್ಲೀಟ್ ಆಗಿದೆ. ಕೆಲವೊಂದಿಷ್ಟು ಜನ 4,000 ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. 26, 27ನೇ ಕಂತು ಹಾಗಾದ್ರೆ ಬಂದಿದ್ಯಾ? ಅದರ ಜೊತೆಯಲ್ಲಿ ಇದುವರೆಗೂ ಸಹ ಈಗ ಆಲ್ರೆಡಿ 3 ದಿನ ಆಗ್ತಾ ಬಂತು. ಇದುವರೆಗೂ ಸಹ ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ, ಈ ಕ್ಷಣದ ಲೈವ್ ಅಪ್ಡೇಟ್ ಏನು, 2 ಕಂತು ಬಂದಿದ್ರೆ ಯಾವ್ಯಾವ ಕಂತು, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲೇದಾಗಿ ನಾನೇನು ಒಂದಿಷ್ಟು 9 ಜಿಲ್ಲೆಗಳು ನಿನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅದಾದ ನಂತರವೂ ಸಹ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಟೋಟಲ್ ಇಲ್ಲಿವರೆಗೂ ಜಮಾ ಆಗಿರುವಂತಹ ಪರ್ಸೆಂಟೇಜ್ ನೋಡೋದಕ್ಕೆ ಹೋದ್ರೆ, ಮೊದಲು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 10ರಿಂದ 12% ಇತ್ತು. ಅದಾದ ನಂತರ 15ರಿಂದ 20%. ಇವಾಗ ಇವತ್ತು ಬೆಳಿಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 36% ಜನ ಹಣ ಜಮಾ ಆಗಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ. 36% ಅಂದ್ರೆ ಆಲ್ಮೋಸ್ಟ್ 35ರಿಂದ 40% ಅಂತ ಇಟ್ಕೊಳ್ಳಿ. 1,25,00,000 ಫಲಾನುಭವಿಗಳಲ್ಲಿ ಸುಮಾರು 50 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಇದುವರೆಗೂ ಜಮಾ ಶುರುವಾಗಿದೆ? ಬಾಗಲಕೋಟೆ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೌತ್, ಮೈಸೂರು, ಕೋಲಾರ, ದಾವಣಗೆರೆ, ರಾಮನಗರ, ಉತ್ತರ ಕನ್ನಡ ಜಿಲ್ಲೆ, ಕಲಬುರಗಿ ಜಿಲ್ಲೆ, ತುಮಕೂರು, ಶಿವಮೊಗ್ಗ, ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು. ಬೆಂಗಳೂರು ಅರ್ಬನ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಬೆಂಗಳೂರು ರೂರಲ್ ಕೂಡ ಜಮಾ ಆಗಿದೆ. ಓಕೆನಾ? ತುಮಕೂರು ಜಿಲ್ಲೆ, ಕಲಬುರಗಿ ಜಿಲ್ಲೆ ನಿನ್ನೆ ಇವತ್ತಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇವತ್ತು ಹಾಸನ ಜಿಲ್ಲೆಯವರು ಸಹ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ನಮಗೆ ಹಣ ಜಮಾ ಆಗಿದೆ ಅಂತ ಹೇಳಿ. ಬಟ್ ಆದ್ರೆ ನನಗಿನ್ನೂ ಹಾಸನ ಜಿಲ್ಲೆಯವರು ಪ್ರೂಫ್ ಕಳಿಸಿಲ್ಲ. ಪ್ರೂಫ್ ಬಂದ ತಕ್ಷಣ ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಜಾಯಿನ್ ಆಗಿ ಇದುವರೆಗೂ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳಿ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಓಕೆನಾ? ಹಾಗಾಗಿ ಇನ್ನೂ ಎಷ್ಟು ದಿನಗಳ ಕಾಲ ಬೇಕು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ಲಿಕ್ಕೆ? ಎಷ್ಟು ದಿನಗಳ ಕಾಲಾವಕಾಶ ಬೇಕು ಅಂದ್ರೆ ನೋಡಿ, ಈಗ 3 ದಿನದಿಂದ ಆಲ್ಮೋಸ್ಟ್ 35ರಿಂದ 40% ಜನರಿಗೆ ಹಣ ಜಮಾ ಆಗಿದೆ ಅಂದ್ರೆ, ಇದೇ ರೀತಿ ಇದೇ ಫಾಸ್ಟ್ ಅಲ್ಲಿ ಜಮಾ ಆದ್ರೆ 8ರಿಂದ 10 ದಿನದಲ್ಲಿ 90% ಗಿಂತ ಹೆಚ್ಚು ಜನರಿಗೆ ಹಣ ಜಮಾ ಆಗುತ್ತೆ. ಇನ್ನ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ 26, 27 4,000 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್. ಯಾರಿಗೆಲ್ಲ 24,000 ಯಾರಿಗಾದ್ರೂ ಜಮಾ ಆಗ್ತಾ ಇದೆ, ಬೆಳಗ್ಗೆ 2,000 ಮಧ್ಯಾಹ್ನ 2,000 ಜಮಾ ಆಗಿದೆ ಅಂದ್ರೆ ಅದು 25 ಮತ್ತೆ 26ನೇ ಕಂತು. ಯಾರಿಗೆಲ್ಲ ಪೆಂಡಿಂಗ್ ಇತ್ತು 25ನೇ ಕಂತು, ಅದು ಕೂಡ ರಿಲೀಸ್ ಆಗ್ತಾ ಇದೆ. 25 ಮತ್ತೆ 26ನೇ ಕಂತು 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೊರತು 26 ಮತ್ತೆ 27ನೇ ಕಂತಿನ ಹಣ ಅಲ್ಲ. ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಜೆ ಲೈವ್ ಮಾಡೋಣ ಮಧ್ಯಾಹ್ನ. ಎಲ್ಲರೂ ಜಾಯಿನ್ ಆಗಿ ಮತ್ತೆ ಯಾವ್ಯಾವ ಜಿಲ್ಲೆಗೆ ಇವತ್ತು ಜಮಾ ಶುರುವಾಗಿದೆ ಅನ್ನೋದ್ರೆಲ್ಲ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ನಾನು ಏನ್ ಜಿಲ್ಲೆಗಳು ಹೇಳಿದ್ದೀನಿ ಆ ಜಿಲ್ಲೆಗಳೇ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇರುತ್ತೆ. ಹೊಸದಾಗಿ ಏನಾದ್ರೂ ನಿಮ್ ಜಿಲ್ಲೆಗೆ ಹಣ ಜಮಾ ಆಗಿದೆ ದಯವಿಟ್ಟು ಡೀಟೇಲ್ ಇನ್ಫಾರ್ಮೇಶನ್ ಕಮೆಂಟ್ ಮಾಡಿ, ಹಾಗೆ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.